ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವರುಣ್, ಕೃಷಿಕ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ತಿಪ್ಟೂರು ತಾಲೂಕಿನಲ್ಲಿ ಬೆಳೆದಿರತಕ್ಕಂಥ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಒಬ್ಬ ಮಾದರಿ ರೈತರಿಂದ ಒಂದು ಸಣ್ಣ ಇನ್ಫಾರ್ಮೇಷನ್ ತಿಳಿಯೋಣ ಬನ್ನಿ. ಅಲ್ವಾ ಸಾತುಳಿ ಪೋಸ್ಟ್. ನಮ್ಮ ಹೆಸರು ಗಂಗಾಧರ ಅಂತ. ಸರ್, ನೀವು ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಡ್ರ್ಯಾಗನ್ ಫ್ರೂಟ್? ಡ್ರ್ಯಾಗನ್ ಫ್ರೂಟು ಈಗ 2 ತಿಂಗಳು ಕಳೆದ್ರೆ 3 ವರ್ಷ. 3 ವರ್ಷ ತುಂಬುತ್ತೆ. ತಾರೀಕು ಹಾಕಿದ್ದು. ಹೌದು. ಇದು ನೀವು ಇಲ್ಲಿ ಡ್ರೈ ಲ್ಯಾಂಡ್, ಇದು ಆ್ಯಕ್ಚುಲಿ ತಿಪ್ಟೂರು ತಾಲೂಕು ಅಂದರೆ ಡ್ರೈ ಲ್ಯಾಂಡ್, ಮಳೆಯಾಶ್ರಿತ ಪ್ರದೇಶ. ನೀವು ಮಳೆಯಾಶ್ರಿತ ಪ್ರದೇಶದಲ್ಲಿ ಇದು ಬೆಳಿಬೋದು ಅಂತ ನಿಮ್ಗೆ ಯಾರು ಸಜೆಸ್ಟ್ ಮಾಡಿದ್ರು, ಯಾರು ಹೇಳಿದ್ರು? ಈ ನನ್ನ ಮಗ ಅದೇ ನಮ್ಮನ್ನು ಹುಡುಗ ಬೆಂಗಳೂರಲ್ಲಿ ಇದ್ನಲ್ಲ, ಅವನು ಇದು ಮಾಡ್ಬೋದು, ಮಾಡಿದ್ದು ಬೆಳಿಬೋದು ಅಂತ, ಅಥವಾ ಇದ್ರ ಈರುಳ್ಳಿದೆಲ್ಲ ನೋಡ್ಕೊಂಬಂದಲ್ಲ, ಬೆಳಿಬೋದು ನಮ್ಮ ನೆಲದಲ್ಲಿ ಬರುತ್ತೆ ಅಂತ ಇದು ಮಾಡಿದ. ಕಡಿಮೆ ನೀರಲ್ಲಿ ಬರುತ್ತೆ ಮಾಡಬೇಕು ಅಂತ ಇದು ಮಾಡಿದಲ್ಲ, ಹಂಗಾಗಿ ಹಾಕಿದ್ವು. ಇದು ಸ್ಪೇಸಿಂಗ್ ಎಷ್ಟೆಷ್ಟು ಮಾಡಿದ್ದೀರಾ? ಎಷ್ಟು ಅಡಿಗೆ ಒಂದು ಗಿಡ ಆ ಥರ ಹೆಂಗೆ ಹಾಕಿದ್ದೀರಾ? 7 ಅಡಿ 10 ಅಡಿ 7 ಅಡಿ 10 ಅಡಿ 7 ಅಡಿ 7 ಅಡಿ ಕರೆಕ್ಟ್ ಆಗಿ ಹಾಕಿದ್ದೀರಾ? ಎಲ್ಲ ಒಂದು ಅಡಿ ಜಾಸ್ತಿ ಹೆಚ್ಚು ಕಡಿಮೆ ಇರುತ್ತೆ. 10 ಅಡಿ ಅಂತ ಗ್ಯಾರಂಟಿ. 10 7 ಅಡಿ. ಇದು ನೀವು ಗಿಡ ಹಾಕಿದ್ಮೇಲೆ ಎಷ್ಟು ದಿನದಿಂದ ಹಣ್ಣು ಬರಕ್ಕೆ ಸ್ಟಾರ್ಟ್ ಆಯ್ತು? ಹಣ್ಣು ವರ್ಷಕ್ಕೆ ಬಂತು. ಒಂದು ವರ್ಷಕ್ಕೆ? ಒಂದು ವರ್ಷದ ಮೇಲೆ 2 ತಿಂಗಳಿಗೆ ಹಣ್ಣು ಬಂತು. ಶ್ರಾವಣದಲ್ಲಿ ಬಂತು. ಸಿಕ್ಕಾಪಟ್ಟೆ ನೀರು ನಿಂತ್ಕೊಂಡ್ಬಿಡ್ತು. ನೀರು ಹಸಿ ಕೊಡಿಸೋಕೆ ಜಾಗಿರಲಿಲ್ಲ. ನಾವು ಓಟ ಕೊಟ್ಟಿರಲಿಲ್ಲ, ನಿಂತು ಹೂವೆಲ್ಲ ಉದುರೋಗ್ಬಿಡ್ತು. ಮಳೆ ಜಾಸ್ತಿ ಆತಲ್ಲ ವರ್ಷ, ಏನು ಸಿಗಲಿಲ್ಲ. ಒಂದು 5-6 ಸಾವಿರ, ಒಂದು 20 ಸಾವಿರ ರೂಪಾಯಿ ದುಡ್ಡು ಮಾಡಿದ್ದೆ ಮಾರಿ ಮೊದಲನೇ ವರ್ಷ. ಈ 2ನೇ ವರ್ಷಕ್ಕೆ ಚೆನ್ನಾಗಿ ಬಂತು. ನೀವು ಫಸ್ಟ್ ಅಂದ್ರೆ ಬಂಡವಾಳ ಎಷ್ಟು ಹಾಕಿದ್ರಿ ಈ ಗಿಡಕ್ಕೆ, ಕಂಬಕ್ಕೆ? ಏನಾಗ್ಬಿಡ್ತು, ಇದು ಉದಿ ಬದ ಹಾಕಿಬಿಟ್ಟು ಗೊತ್ತಲ್ಲದೆ ಜಾಸ್ತಿ ಖರ್ಚು ಬಂದ್ಬಿಡ್ತು. ನಮ್ಗೆ 6 ಲಕ್ಷದ ಮೇಲೆ ಖರ್ಚು ಬಂದ್ಬಿಡ್ತು. 1.5 ಲಕ್ಷ ವೇಸ್ಟ್ ಬಂತು ನಮಗೆ ಖರ್ಚು ಜಾಸ್ತಿ. ಈ ಕಂಬ ಮತ್ತೆ ಕಿತ್ತು ಇಳಿಸಿನಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿ ಖರ್ಚು ಬಂತು. ಇನ್ನೂ ಕಡಿಮೆ ಖರ್ಚಲ್ಲಿ ಮಾಡ್ಬೋದಾಯ್ತು, ಗೊತ್ತಾಗಲಿಲ್ಲ. ಅದು 6ರಿಂದ 6.5 ಲಕ್ಷ ಖರ್ಚು ಬಂತು. ಇದು ಫಸ್ಟ್ ಕಟ್ಟಿಂಗ್ಸ್ ಎಲ್ಲಿಂದ ತಂದಿದ್ರಿ ಅಂತ ಏನಾದ್ರು ಗೊತ್ತಾ? ಕಟಿಂಗ್ಸು ನಾವು ದಾವಣಗೆರೆ ತಂದಿದ್ದು. ದಾವಣಗೆರೆಯಲ್ಲಿ ತಂದಿದ್ರಿ? ಏನು ನರ್ಸರಿನಾ? ಇಲ್ಲ, ನರ್ಸರಿ ಎಲ್ಲ ಅವರು ನಮಗೆ ರೈತರು ತಂದಿದ್ದು. ಬಸ್ಸಿಗೆ 35 ರೂಪಾಯಿ ತಗೊಂಡಿದ್ರು ಅವಾಗ. ನಮಗೆ ಖರ್ಚು ಎಲ್ಲ ಸೇರಿ ಒಂದು 45-50 ರೂಪಾಯಿ ತಗೋಬಿತ್ತು ಬಾಡಿಗೆ ಎಲ್ಲ ಸೇರಿ. 4 ಜನ ಹೋಯ್ತು ಲಾಕ್ಡೌನಲ್ಲಿ. ಹಂಗಾಗಿ ಒಂದು 55 ರೂಪಾಯಿ ಖರ್ಚು ಸೇರಿ ಬಿತ್ತು ನಮಗೆ. ಅದು ಇದು ಇಷ್ಟು ಈಗ 2ನೇ ಬೆಳೆನಾ ತೆಗಿತಿರೋದು ನೀವು? ಈಗ 2ನೇ ಬೆಳೆ. ಈಗ ಹೂ ಹೊಡೆದ್ರೆ ಇದು 2ನೇ ಬೆಳೆ ನಮಗೆ. ಇದು 2ನೇ ಬೆಳೆ. ಫಸ್ಟ್ನೇ ಬೆಳೆ ಎಷ್ಟು ತಗೊಂಡಿದ್ರಿ? ಮೊದಲ ಬೆಳೆ ಲೆಕ್ಕ ಯಾರು ಹಾಕಿರೂ ಬರಲ್ವಂತೆ, ಬಿಡಲೂಬಾರ್ದು ಅಂತ ಹೇಳ್ತಾರೆ, ಸತ್ಯ ಅದು. ಇದು 2ನೇ ಬೆಳೆ. 3 ವರ್ಷಕ್ಕೆ 2ನೇ ಬೆಳೆ. ಈ ಬೆಳೆ ಪರವಾಗಿಲ್ಲ ಅನ್ನೋ ಕಾಣ್ತಾ ಐತಿ. ಮಳೆ ಬಂದ್ರೆ ಆಗ ಪರವಾಗಿಲ್ಲ, ಮಳೆ ಬೇಕೀಗ. ಮಳೆ ಬೇಕು. ನೀರು ಎಷ್ಟು ಕೊಡ್ತೀರಾ ದಿನಕ್ಕೆ? ಅಂದ್ರೆ ನಾನು ನಮ್ದು ಕಮ್ಮಿ ನೀರು, ಅತ್ಲಾಗ 1 ಎರಡು ಸಿತ್ಲಾಗ 1 ಎರಡು ಸುಮಾರು ಬಿಡ್ತೀನಿ. 2 ದಿನ ತೆಂಗಿಸಿ ಬಿಡ್ತೀನಿ. ಅಂದ್ರೆ ಇದು ಬುಡ ಎಲ್ಲ ನೆನೆಯ ತನಕ ಬಿಡ್ತೀರಾ? ಇಲ್ಲ ನೋಡ ನೆನಿತಲ್ಲಿ ಇದೇ ತರ. ಇದೇ ತರ ಇನ್ನೂ ಬಿಟ್ರು ಬೇಕು ನೀರು ಅಂತ ಕಾಣಿಸುತ್ತೆ. ಸುಮಾರು ನೀರಿಗೂ ತಡೆಯುತ್ತೆ. ಇದು ನೀವು ನೋಡ್ರಿ, 3-4 ಲೈನು ಸುಮಾರು ವಾರಕ್ಕೆ 15 ದಿವಸಕ್ಕೆ ಒಂದು ದಿವಸ ಬಿಡ್ತೀನಿ. ಒಂದು 4-5 ಕಂಪಕ್ಕೆ ಹೋಗಲ್ಲ, ಬಿಂದಿಗೆಲು ಇದು ಹೋಗ್ತೀನಿ. ವಾರಕ್ಕೋ 15 ದಿವಸಕ್ಕೋ ಇದು ಟೈಪ್ ಐತೆ ಅದು ಗಿಡ. ಹೌದು. ಇದು ಗೊಬ್ಬರ ಏನಾದ್ರು ಹಾಕ್ತೀರಾ? ಗೊಬ್ಬರ ಹೇಳ್ಬೇಕು, ನಾನು ಸ್ವಲ್ಪ ಕುರಿ ಗೊಬ್ಬರ, ದನ ಗೊಬ್ಬರ ಜಾಸ್ತಿ. ಆರ್ಗ್ಯಾನಿಕ್ ಬಿಟ್ರೆ ಸೀಮೆ ಗೊಬ್ಬರ. ಅದೇ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ ಗೊಬ್ಬರ? 3 ತಿಂಗಳು 4 ತಿಂಗಳು. 4 ತಿಂಗಳು 3 ತಿಂಗಳಿಗೆ ಒಂದ್ಸಲ ಒಂದೊಂದು 30 ಕೊಟ್ಬಿಡ್ತೀರಾ? ಅಷ್ಟೇ. ಒಂದು ಇದಕ್ಕೆ ಎಷ್ಟು 4 ಕಟಿಂಗ್ಸ್ ಹಾಕಿದ್ರಾ? ಒಂದು ಕಂಬಕ್ಕೆ 4 ಕುಂಡಿಸಿದ್ರಿ? 4 ಕಡೆಗೆ ಒಂದು ಹಾಕಿದ್ವಿ. ಮತ್ತೆ ಇದು ಉದ್ದ ಬೆಳೆದೈತಲ್ಲ ಇಷ್ಟೊಂದು, ಇದು ಕಟಿಂಗ್ಸ್ ಎಲ್ಲ ಮಾಡಲ್ವಾ ನೀವು? ಕಡ್ಡಿನಾ 3-4 ವರ್ಷ ಕಳಿಬೇಕಂತೆ. 4 ವರ್ಷ ಕಳೆದ್ಮೇಲೆ 5 ವರ್ಷ ಕಳೆದ್ರೆ ಇದ್ರ ಹಳೆ ಬಡ್ಡಿ ಇದೆಯಲ್ಲ, ಇದೆಲ್ಲ ತೆಗಿಬೇಕಂತೆ. ಇದು ಈ ವರ್ಷ ಪೈರು ಬಿಡುತ್ತೆ ಅಂತ ಹೇಳ್ತಾರೆ, ಅದರಿಂದ ಕಟ್ ಮಾಡಂಗಿಲ್ಲ. 4-5 ವರ್ಷ ಹೋದ್ಮೇಲೆ ಅವಾಗ ಹಳೆದೆಲ್ಲ ಕಟ್ ಮಾಡಿ ಹೊಸದ್ ಬಿಟ್ಕೊಂತೀರ. ಇದೆಲ್ಲ ಯಾರ ಸೋಸಿ ಕೇಳಿದ್ರೆ ಕೊಡ್ಬೋದು. ಇದರಲ್ಲಿ ನೋಡು, ಇದು ಈಗ ನೀವು ಇದು ಹಾಕೋದ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸಿದ್ರ? ಏನು ಮಾಡಿಸಿಲ್ಲ. ಏನು ಯಾವ ಪರೀಕ್ಷೆನೂ ಮಾಡಿಸಿಲ್ಲ. ಇದು ಹಾಕಿದ್ಮೇಲೆ ಯಾರಾದ್ರೂ ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ ಬಂದಿದ್ರ? ತೋಟಗಾರಿಕೆಯವರು ಬಂದು 2 ಸಲ ನೋಡಿಕೊಂಡು 60,000 ಸಬ್ಸಿಡಿ ಕೊಟ್ರು. ಪ್ರತಿ ವರ್ಷ ಏನಾದ್ರು ಕೊಡ್ತೀವಂತ ಹೇಳಿದ್ರೆ ಸಬ್ಸಿಡಿ ತರ? ವರ್ಷ ಒಂದು ಚೀಲ ಗೊಬ್ಬರ ಕೊಟ್ಟಿದ್ರು, 99 ಅಂತ ಗೊಬ್ಬರ. ಆಮೇಲೆ ಇದು ಕೊಟ್ಟಿದ್ರು, ಬೇವಿನ ಎಣ್ಣೆ ಕೊಟ್ಟಿದ್ರು. ಈ ವರ್ಷ ಕೇಳಿಲ್ಲ, ಕೊಡ್ತಾರೆ. ಒಟ್ಟು ಎಷ್ಟು ಎಕರೆನಲ್ಲಿದೆ ಇಲ್ಲಿ? ಇದು 1 ಎಕರೆ ಇರೋದು. 1 ಎಕರೆನಲ್ಲಿ ಎಷ್ಟು ಗಿಡ ಕುಂತೈತೆ? 1 ಎಕರೆಯಲ್ಲಿ ಇದು 1000 ಗಿಡ. 1000 ಗಿಡ ಕುಂತೈತೆ. ಇನ್ನೂ 100 ಹಾಕ್ಬೋದಾಯ್ತು. ನಾನು ಸ್ವಲ್ಪ ಕೆಲವು ಬೀಸಾಗ ಹಾಕಿದ್ದೀನಿ, ಅದರಿಂದ 1000 ದಿನ ಕುಂತೈತಿ. ಇನ್ನೂ ಒಂದು 150-200 ಕುಂತ್ಕೊಳ್ಳೋದು. ಈಗ ನಾನು ಬೇರೆ ಕಡೆ ನೋಡಿದ ಕಜರ್ಗೆ ಇನ್ನೂ ಸ್ವಲ್ಪ ಹತ್ರ ಹಾಕ್ಬೋದು. ಇದು ನಿಮಗೆ ಮಾರ್ಕೆಟಿಂಗ್ ಎಲ್ಲಿದೆ? ಮಾರ್ಕೆಟಿಂಗ್ಗೆ ಬಂದಿರೋದು. ಮಾರ್ಕೆಟಿಂಗ್ ಇಲ್ಲವೇ ಇಲ್ಲ. ಅದೇ ನಾವೇ ತಗೊಂಡೋಗಿ ಮಾರಂತರಿ ಕೊಟ್ಟು ಬರ್ಬೇಕು. ಅದೊಂದೇ ತೊಂದರೆ. ಈಗ ಮೈಸೂರು, ನೀವು ಬೆಂಗಳೂರಲ್ಲಿ GKVKಗೆ ಹೋಗಿದ್ವಿ ಅಂತ ಹೇಳಿದ್ರಲ್ಲ, GKVKನಲ್ಲಿ ಮಾರ್ಕೆಟಿಂಗ್ ಅಂತ ಹೇಳಿರೋ. GKVK ಅಲ್ಲಿಗೆ ಹೋಗಿ ಕೇಳಿದ್ರು,
ಬೆಳಿಬಹುದು, ಸುಲಭ ಬೆಳೀರಿ, ಮಾರ್ಕೆಟ್ ಮಾತ್ರ ನೀವೇ ನೋಡ್ಕೋಬೇಕು ಅಂತ ಹೇಳ್ತಾರೆ. ಇದು ಗೌರ್ಮೆಂಟ್ ಗಾರ್ಡನ್ ಮತ್ತೆ ಎಕ್ಸಾಟಿಕ್ ಫ್ರೂಟ್ ಅಂತ ಕರಿತೀವಿ. ಇದು ವಿದೇಶಿ ಹಣ್ಣು. ಇದು ವಿದೇಶಿ ಹಣ್ಣಾಗಿರೋದ್ರಿಂದ ಎಕ್ಸಾಟಿಕ್ ಮಾರ್ಕೆಟ್ ಅಂತ ಬೆಂಗಳೂರಲ್ಲಿ ಇದೆ. ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ತಗೋಬೋದಲ್ಲ. ಒಬ್ಬರನ್ನ ತುಮಕೂರನ್ನ ಹಿಡಿದಿದ್ದೀವಿ. ಅವ್ರನ್ನ ಹಣ್ಣು ಬಂದಾಗ ಹೇಳಿದ್ರು, ಬಂದು ನೋಡಿ ಅಲ್ಲೇ ತಗೊಂಬತ್ತೀವಿ ಅಂತ ಹೇಳಿದ್ದೇನೆ. ಆಮೇಲೆ ಮೈಸೂರಿಗೆ ಹೋಗಿದ್ದು, ಅಲ್ಲಿ ತಾಂಬರಿ ಇರೋ ರೇಟ್ಗೆ ತಾಂತೀವಿ ಅಂತ ಹೇಳಿದ್ದಾರೆ. ನಾವೇ ತಗೊಂಡು ಹೋಗ್ಬೇಕು. ಇನ್ನು ದಾವಣಗೆರೆಲ್ಲೂ ಅಷ್ಟೇ ಅಂತೀವಿ, ಅಲ್ಲಿಗೂ ನಾವು ತಗೊಂಡೋದ್ರೆ ತಾಂತಾರೆ. ಮಾರ್ಕೆಟ್ ಈ ಸಲ ಎಷ್ಟು ಇಳುವರಿ ಬರ್ಬೋದು ಬೆಳೆ ಅಂತ ನೀವು ಅಂದ್ಕೊಂಡಿರ? ಒಂದ್ 2-3 ಅದ ಮಳೆ ಬಂದ್ರೆ 5 ಟನ್ ಮೇಲಂತೂ ಗ್ಯಾರಂಟಿ. 5 ಟನ್ ಮೇಲಂತೂ ಬರುತ್ತೆ. ಅಂದಾಜಾಗಿ ನಿಮ್ಗೀಗ ಇಷ್ಟೇ ಕಡಿಮೆ ರೇಟ್ ಅನ್ನೋದಿದ್ರೆ ಎಷ್ಟು ರೇಟಿಗೆ ಮಾರಿದಿರ ನೀವು ಹಣ್ಣನ್ನ? ಹೋಸರ್ಲೆ ಅಡ್ಡದಿಡ್ಡಿ ಕೊಟ್ಟೆ. ಹಿಂಗೇನು ಹಣ್ಣು ನಂದು ಕಡಿಮೆ ಬಂದಾಗ ಒಳ್ಳೆ ಬೆಲೆಗೆ ಮಾರಿ ಟ್ರಿಪ್ಟಲ್ಲೇ ಮಾರಿ ದುಡ್ಡು ಮಾಡಿದ್ವಿ. ಹಣ್ಣು ಜಾಸ್ತಿ ಬಂದಾಗ ಮಾರಕ್ಕಾಗಲ್ವಲ್ಲ, ಹೋಲ್ಸೇಲ್ 100 ರೂಪಾಯಿ ಕೊಟ್ಬಿಟ್ಟೆ. ಜಾಸ್ತಿ ಸಿಕ್ಕಿದಾಗ ಬೇರೆ ಮಾರಾಟ ಕೊಟ್ಬಿಟ್ಟು ಏನು ಫ್ರೂಟ್ ಲೆಕ್ಕ ಕೊಟ್ರೆ ಇಲ್ಲ ಕೆಜಿ ಲೆಕ್ಕ ಕೊಟ್ರೆ? ಕೆಜಿ 100 ರೂಪಾಯಿ. 100 ರೂಪಾಯಿ ಹೋಲ್ಸೇಲ್ ಮಾರಾಟ ಕೊಟ್ಬಿಟ್ಟು ಒಂದು 600 ಕೆಜಿ ಜಾಸ್ತಿ ಬಂದಾಗ ಒಂದು 200-300 ಕೆಜಿ ಸಿಕ್ಕಿದಲ್ಲ, ಅವಾಗ 150-180 ನಾನು ಹೆಚ್ಚಿದ್ರೆ ಮಾರಿ ಹಂಗೆ ಮಾರಿದೆ. ಆಮೇಲೆ ಮೈಸೂರಿಗೆ ಕೆಲವರು 1-2 ಪರಿಚಯ ಇದ್ರು, ಅವ್ರಿಗೆ 130-120 ದಪ್ಪ ಬಸ್ಗೆ ಕಳಿಸಿದ್ವಿ. ಅಂದ್ರೆ ಸೆಲೆಕ್ಷನ್ ಮಾಡಿ ಕಳಿಸಿದ್ದೀರಾ? ದಪ್ಪದ ಅಂತಾರೆ, ದಪ್ಪದೆಲ್ಲ ಕೊಟ್ಟು ಸಣ್ಣದಲ್ಲಿ ಮಾರ್ಕೊಂಡಿದ್ವಿ. ಸ್ವಲ್ಪ ರಿಸ್ಕ್ ಆಯ್ತು. ಈ ಸರಿ ಅದಕ್ಕೆ ರಿಸ್ಕ್ ಆಗುತ್ತೆ ಮಾರಕ್ಕೆ ಅಂತಂದು ನಾವೇ ತುಂಬ್ಕೊಂಡು ತಗೊಂಡು ಕೊಟ್ಟು ಬರೋಣ ಅಂತ ಒಂದು 3 ಜನ ಜಿದಿಯಾಗಿವಿ. ಈಗ ಇಲ್ಲಿ ಆಲೂರಲ್ಲಿ ಒಬ್ಬ ಹಾಕಿವ್ರಿ, ನಮ್ಮಲ್ಲಿ ಆಸ್ಟ್ರೇಲಿಯಾದ ಒಬ್ರು ಹಾಕಿವ್ರಿ. ಅವರು ಒಂದು ಸ್ವಲ್ಪ ನನಗಿಂತ 1 ವರ್ಷ ಕಡೆಗೆ ಅವರು ಬರ್ತವೆ. ಈಗ ನಾವೆಲ್ಲ ಜೊತೆಗೆ ತಗೊಂಡು ಹೋಗೋಣ ಅಂತ ಮಾಡ್ಕೊಂಡಿವಿ. ಅದು ಇದು ನೀವು ಈಗ ಮುಂಚೆ ಈ ಜಮೀನಲ್ಲಿ ಖುಷ್ಕಿ ಜಮೀನು ಇದು, ಇದರಲ್ಲಿ ಮುಂಚೆ ಏನ್ ಬೆಳಿತಿದ್ರಿ? ರಾಗಿ ಬೆಳಿತಿದ್ರಿ. ರಾಗಿಯಲ್ಲಿ ಎಷ್ಟು ಇಳುವರಿ ಬರ್ತಿತ್ತು? ರಾಗಿ ಇದು ಒಳ್ಳೆ ನೆಲ, ಇದು ಚೆನ್ನಾಗಿ ಗೊಬ್ಬರ ಹಾಕಿ ಮಾಡಿದ್ರೆ ಒಂದು 20-30 ಚೀಲ ತಗೊಂಡು ರಾಗಿ 30 ಚೀಲ ರಾಗಿ ಬರ್ತಿತ್ತು. ಹೌದು. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಬೆಟರ ಅದು ಬೆಟರ? ಇದು ಅಂದ್ರೆ ಮಾಡೋದೇನು, ಇದು ಮಾಡ್ಬೇಕಲ್ಲ, ಇದು ಬೆಟರ್ ಅಲ್ವಾ? ಇದು ಸುಮಾರು ನೀರು, ಇನ್ ಯಾವ್ದು ಖರ್ಚಿಲ್ಲ. ವರ್ಷಕ್ಕೆ ಅಂದ್ರೆ ಇಷ್ಟು ಗಿಡ ಕಮ್ಮಿ ಅಂದ್ರು ಈಗ ಇಲ್ಲಿಂದ 1 ಲಕ್ಷ ಅಂತ ಖರ್ಚು ಬರುತ್ತೆ. ಅಲ್ಲ, ಇಲ್ಲಿ ಮಧ್ಯದಲ್ಲಿ ಸ್ಪೇಸಿಂಗ್ ಇದೆಯಲ್ಲ, ಇಲ್ಲಿ ಏನು ಮಾಡಲ್ವಾ? ಯಾವ ಬೆಳೆನೂ ಬೆಳೆಯಲ್ವಾ? ಇದಕ್ಕೆ ಯಾವ್ದು ಹುಳ ಹುಟ್ಟೆ ಬೀಳ್ಬಾರ್ದು ಅಂತಲ್ಲ, ಬೇರೆ ಹುಳ ಬರಬಾರ್ದು ಅಂತಲ್ಲ. ಹೆಸರು ಕಾಳು ಹಾಕ್ಬೋದು, ಹೆಸರು ಗಿಡಕ್ಕೆ ಹುಳಿ ಬಿದ್ರೆ ಇದಕ್ಕೆ ಹುಳಿ ಬೀಳ್ಬಾರ್ದು ಅಂತ ಮಾಡ್ತಾರೆ. ಹಾಕ್ಬೋದು ಹೆಸರು ಕಾಳು, ಏನು ತೊಂದರೆ ಇಲ್ಲ, ಹಾಕಿ ಬೆಳಿಬೋದು, ಆಗಲ್ಲ. ಆಮೇಲೆ ಈಗ ಹೆಸರು ಗಿಡ ಬಂದ ಟೈಮ್ಗೆ ಇದೇನಾಗುತ್ತೆ, ಹಣ್ಣು ಬಂದಿರುತ್ತೆ, ಇದ್ರೊಳಗೆ ಓಡಾಡಕ್ಕೆ ಹುಳ ಹುಟ್ಟೆ ಇರ್ತವೆ, ಏನು ಹಾಕ್ಬಾರ್ದು ಅಂತ. ಇದು ಅಂದಾಜು ಯಾವ ಟೈಮಲ್ಲಿ ಕಟ್ಟಿಂಗ್, ಯಾವ ತಿಂಗಳಂತ ಇರುತ್ತಾ ಇಲ್ಲ ಬರ್ತಾ ಇರುತ್ತಾ? ಬೆಳೆ ಬಂದಂಗೆ ಕಟ್ ಮಾಡ್ತೀರಾ? 15-20 ಸರಿ ಹಣ್ಣು ಸಿಗ್ತಾರೆ. 20 ದಿನಕ್ಕೊಂದ್ಸಲ ಹಾರ್ವೆಸ್ಟ್ ಮಾಡ್ತೀರಾ? ಯಾವುದೋ ಒಂದು ಟೈಮ್ 1 ತಿಂಗಳು ಹೂವು ಹೊಡೆಯಲ್ಲ. ದೀಪಾವಳಿ ತನಕ ಸಿಗ್ತಾ ಇರುತ್ತೆ. ದೀಪಾವಳಿ ಆಗೋದು 3 ದಿನ ಕ್ಲೋಸ್ ಆದವು ಸರಿ. ಈ ಸರಿ ಹೋದ ವರ್ಷ 300 ಕೆಜಿ ಮಾರಿದ್ದಿ ದಿನದಲ್ಲಿ, 300 ಕೆಜಿ ಹಣ್ಣು ಸಿಕ್ಕಿತ್ತಲ್ಲ. ಈ ವರ್ಷ ಲೇಟ್ ಆಯ್ತು. ಈಗ ಅಲ್ಲಿ ಬರ್ತಾ ಇದೆಯಲ್ಲ, ಅಲ್ಲೊಂದು ಕಾಯಿ ನೋಡ್ರಿ, ಅಲ್ಲಿ ಬರ್ತಾ ಇದೆಯಲ್ಲ, ಅದು ಹಣ್ಣು ಆಗುತ್ತೆ ಈಗ. ಇದು ಇವತ್ತು ಎಷ್ಟು ತಾರೀಕು ಅಂದ್ರೆ ಎಷ್ಟು ತಾರೀಕು ಹೋಯ್ತು? ಇನ್ನು 15 ದಿವಸ ಬರ್ತದೆ. ಮಧ್ಯದಲ್ಲಿ ಈಗ ಜಾಗ ಇದೆಯಲ್ಲ, ಇದರಲ್ಲಿ ನೀವು ಆಗ್ರೋ ಫಾರೆಸ್ಟ್ರಿ ಸ್ಕೀಮ್ ಅಲ್ಲಿ ಮರಗಳನ್ನ ಹಾಕ್ಬೋದು. ಅಂದ್ರೆ ಟ್ರೀ ಸ್ಪೀಶೀಸ್ ಅಂದ್ರೆ ಎಕನಾಮಿಕಲಿ ಇಂಪಾರ್ಟೆಂಟ್, ಅಂದ್ರೆ ದುಡ್ಡು ಬರುತ್ತೆ. ಟಿಂಬರ್ ಸ್ಪೀಶೀಸ್, ಅದು ಮಹಾಗನಿ, ಮತ್ತಿ, ಒನ್ನೆ, ಈ ತರ ಗಿಡಗಳನ್ನ ನೀವು ಹಾಕ್ಬೋದು. ರೆಡ್ ಸ್ಯಾಂಡರ್ಸ್ ಅಂತ, ರಕ್ತ ಚಂದನ, ಈ ತರ ಗಿಡಗಳನ್ನ ನೀವು ಹಾಕೊಂಬೋದು. ಈಗ ಇದ್ರ ಮಧ್ಯದಲ್ಲಿ ನೀವು ಏನು ಬೆಳೆ ಬೆಳೆಯಲ್ಲ, 0 ಕಲ್ಟಿವೇಶನ್. ಇದಕ್ಕೆ ಏನು ಗೇಮೆ ಏನು ಮಾಡ್ಸಲ್ಲ ನೀವು. ಅದು ಈ ಸರಿ ಉನ್ನತಿದೆ ಅಂತ ಮಾಡಿಸಿದ್ದೆ ಅಷ್ಟೇ. ಮಾಡಿಸಿದೀರಾ? ಅದಾದ್ಮೇಲೆ ಈಗ ನಿಮ್ಗಿದ್ದು ನಾನು ಹೇಳ್ದಂಗೆ ಆಗ್ರೋ ಫಾರೆಸ್ಟ್ರಿ ಸ್ಕೀಮ್ ಅಲ್ಲಿ ಮರಗಳನ್ನ ಹಾಕ್ರಿ. ಯಾಕಂದ್ರೆ ಇದು 7 ಅಡಿ ಡಿಸ್ಟೆನ್ಸ್ ಐತೆ ಅಂತ ಹೇಳ್ತಿದ್ದೀರಾ, ಅದಕ್ಕೆ 10 ಅಡಿ ಡಿಸ್ಟೆನ್ಸ್ ಇದ್ರೆ ಸಾಕು. 7-10 ಐತೆ. ಈ 2 ಡ್ರ್ಯಾಗನ್ ಮಧ್ಯಕ್ಕೆ ಹಾಕ್ಬೋದು. ಇದು ಡ್ರ್ಯಾಗನ್ ಒಂದು 25 ವರ್ಷದ ಬೆಳೆ. ಈ 25 ವರ್ಷದೊಳಗಡೆ ನಿಮ್ಗೆ 12ರಿಂದ 13 ವರ್ಷಕ್ಕೆ ಇದು ನಮ್ದು ಮರ ಕಟಾವಿಗೆ ಬರುತ್ತೆ. ಹಂಗಾಗಿ ಈ ತರ ಟ್ರೀ ಸ್ಪೀಶೀಸ್ ನ ನೀವು ಹಾಕ್ರಿ. ಇದು ಹಾಕದ್ ಪಾಡು ನೀವು ಹೇಳಿದಂಗೆ ಅಲ್ವಾ? ಹಾಕಿರಿ, ನಮಗೆ ಒಳ್ಳೇದಲ್ಲ. ಹಾಕ್ರಿ, ಇದು ಪಂಚಾಯತ್ಗೆ ಕಡೆಯಿಂದ ಖರ್ಚಿಲ್ಲ. ನೀರು ಬಿಟ್ರೆ ಯಾವ್ದು ಇಲ್ವಲ್ಲ. 2ರಿಂದ 3 ವರ್ಷ ಮೇಂಟೈನ್ ಮಾಡ್ಬೇಕು ಅದನ್ನ. 2ರಿಂದ 3 ವರ್ಷ ಅಂತ ಮೇಂಟೈನ್ ಮಾಡ್ಬೇಕು ನೀವು. ಆಮೇಲೆ ಏನ್ ಬೇಕಾಗಲ್ಲ. ಆಮೇಲೆ ಮಾಮೂಲಿ ನೀವು ಇದಕ್ಕೆ ಹಾಕ್ತಿರಲ್ಲ, ಈಗ ಕೊಟ್ಟಿಗೆ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಅಂತ ಹೇಳಿದ್ರಲ್ಲ, ಅದೇನೈತೆ ಅದನ್ನ ಮೇಂಟೈನ್